ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಂದು ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂದ್ರೆ ಕಾಲೇಜ್ಗೆ ಹೋಗೋಕ್ಕೂ ಮುಂಚೆ ಏನೆಲ್ಲ ಕೆಲಸ ಇರುತ್ತೆ ಅಥವಾ ಏನೆಲ್ಲ ಕೆಲಸ ಮಾಡ್ಬಿಟ್ಟು ಹೋಗ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಕ್ಸಾಕ್ಟ್ 8 o'clock ಮಕ್ಕಳದು ಸ್ಕೂಲ್ ವ್ಯಾನ್ ಬಂದ್ಬಿಡುತ್ತೆ. ಅಷ್ಟೊಳಗಡೆ ಮಕ್ಕಳಿಗೆ ತಿಂಡಿ ಮತ್ತೆ ಸ್ನಾನ ಮತ್ತೆ ರೆಡಿ ಆಗಿ ಎಲ್ಲ ಹೋಗ್ಬಿಡ್ಬೇಕು. ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ತಿಂಡಿ ಮಾಡ್ತೀನಿ. ಮತ್ತೆ ನಮ್ಮ ಮನೆಯಲ್ಲಿ ಮೊದಲಿಂದಲೂ ಅಭ್ಯಾಸ ಹೇಗ್ ಮಾಡ್ಕೊಂಡ್ಬಿಟ್ಟಿದೀನಿ ಅಂದ್ರೆ ನಾನು ಮಕ್ಕಳಿಗೇನೆ ಬೇರೆ ಬ್ರೇಕ್ಫಾಸ್ಟ್ ಅಥವಾ ಬೇರೆ ಪಲ್ಯ ಅಥವಾ ದೋಸೆ ಇಡ್ಲಿ ಎಲ್ಲಾದ್ರೆ ಸೇಮ್ ಇರುತ್ತೆ, ಅದಕ್ಕೆ ಪಲ್ಯ ಎಲ್ಲ ಚೇಂಜ್ ಇರುತ್ತೆ. ನಮ್ಗೇನೆ ಬೇರೆ ಮಾಡ್ಕೊಂತೀನಿ. ಇವತ್ತು ಅಷ್ಟೇ ಆಕ್ಚುಲಿ ಬೆಂಡೆಕಾಯಿ ಪಲ್ಯ ಮಾಡ್ತಿರೋದು. ಬಟ್ ಬೆಂಡೆಕಾಯಿ ಪಲ್ಯಕ್ಕೆ ಟೊಮ್ಯಾಟೊ ಆನಿಯನ್ ಹಾಕ್ತೀನಿ ಅಂತ ಮಕ್ಕಳು ತಿನ್ನೋದಿಲ್ಲ. ಯಾಕಂದ್ರೆ ಒಬ್ರು ಟೊಮ್ಯಾಟೊ ತಿಂದ್ರೆ ಒಬ್ರು ಆನಿಯನ್ ತಿನ್ನಲ್ಲ. ಆಸ್ ಯೂಶಲ್ ಅದು ನಿಮಗೆ ಗೊತ್ತಿರೋದೇನೆ. ಸೊ ಹಾಗಾಗಿ ಅವ್ರಿಗೆ ಮಶ್ರೂಮ್ದು ಪಲ್ಯ ಮಾಡ್ತಿದ್ದೀನಿ. ಮತ್ತೆ ಮಶ್ರೂಮ್ದು ಪಲ್ಯನ ಸುಮಿತ್ ಮಾತ್ರ ತಗೊಂಡ್ ಹೋಗ್ತಿದ್ದಾನೆ. ಯಾಕಂದ್ರೆ ಸಮೃದ್ಧಿ ಇವತ್ತು ರಜಾ ಮಾಡಿದಾಳೆ. ಸ್ವಲ್ಪ ಹೊಟ್ಟೆ ನೋವು ಅಂತಿದ್ಲು, ಹಾಗಾಗಿ ರಜಾ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಮತ್ತೆ ಹಾಗಾಗಿ ಅವಳಿಗೆ ದೋಸೆ ಮತ್ತು ಮೊಟ್ಟೆ ಪಲ್ಯ, ಇವನಿಗೆ ಮಶ್ರೂಮ್, ನಮಗೆ ಬೆಂಡೆಕಾಯಿ ಪಲ್ಯ. ಸೊ ಅದನ್ನೆಲ್ಲ ಮಾಡಿ ಕರೆಕ್ಟ್ ಆಗಿ 8 o'clock ನನ್ ಮಗ ಸ್ಕೂಲ್ ವ್ಯಾನ್ ಬಂತು ಅಂತ ಹೊರಟ. ಅದಾದ್ಮೇಲೆ ನಮ್ಗಿನ ಮಧ್ಯಾಹ್ನಕ್ಕೆ ಯೂಶಲಿ ನಾನು ರಾತ್ರಿ ಹೊತ್ತೆ ಸಾಂಬಾರ್ ಮಾಡ್ಕೊಂತೀನಿ. ಯಾಕಂದ್ರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಇವತ್ತು ರಾತ್ರಿ ಕೂಡ ಸಾಂಬಾರ್ ಮಾಡಿರ್ಲಿಲ್ಲ. ಹಾಗಾಗಿ ಬೆಳಗ್ಗೆನೆ ಸೊಪ್ಪಿನ ಸಾಂಬಾರ್, ಅತ್ತೆ ಸೊಪ್ಪೆಲ್ಲ ತಂದಿದ್ರು. ಹಾಗಾಗಿ ಸೊಪ್ಪಿನ ಸಾಂಬಾರ್ ಮಾಡಿ ಬೆಳಗ್ಗೆ ಹೊತ್ತಂತೂ ಎಲ್ಲಾ ಲೇಡೀಸ್ ಮಿಷಿನ್ ತರ ವರ್ಕ್ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಬಿಸಿ ಇರ್ತಾರೆ. ಮಕ್ಕಳನ್ನ ಕಳ್ಸ್ಬೇಕು ಅಥವಾ ದೊಡ್ಡವ್ರನ್ನ ಕಳ್ಸ್ಬೇಕು ಅಥವಾ ಕೆಲ್ಸಕ್ಕೆ ಅವರೇ ಹೋಗೋದಿದ್ರೆ ಅವರೇ ಹೋಗ್ಬೇಕು, ಇನ್ ಟೈಮಿಗೆ ಹೋಗ್ಬೇಕು. ಮ್ಯಾಕ್ಸಿಮಮ್ ಅಂದ್ರೆ 10 o'clock ಎಲ್ಲ ರೆಡಿ ಆಗ್ಬಿಡ್ಬೇಕು. ಸೊ ಅಡಿಗೆ ತಿಂಡಿ ಅಥವಾ ಮನೇಲಿ ಚಿಕ್ಕಪುಟ್ಟ ಕೆಲಸ ಆಗಿರ್ಬೋದು ಎಲ್ಲ ಎಕ್ಟಿಕ್ ಅನ್ಸುತ್ತೆ ಮೇಬಿ. ಯಾಕಂದ್ರೆ ಒಂದೇ ಸಲ ಬಂದಂಗ ಆಗುತ್ತೆ. ಅಲ್ಲ ಮಧ್ಯಾಹ್ನದ ಮೇಲೆ ಸ್ವಲ್ಪ ಫ್ರೀ ಇರ್ತೇವೆ, ಆದ್ರೂ ಬೆಳಗ್ಗೆ ಅನ್ನುವಾಗ ಸ್ವಲ್ಪ ತುಂಬಾ ಬಿಸಿ ಅನ್ಸ್ಬಿಡುತ್ತೆ. ನಿಮ್ಗೂ ಹಾಗೆ ಅನ್ಸುತ್ತೆ ಅಂತ ಅನ್ಕೊಂತೀನಿ. ಕೆಲ್ಸಗಳನ್ನ ಅರ್ಜೆಂಟ್ ಆಗಿ ಮಾಡುವಾಗ ಒಂದ್ ರೌಂಡ್ ಮನೆಯವ್ರ ಜೊತೆ ಜಗಳ ಆಗಿರುತ್ತೆ ಅಂತಾನು ಅನ್ಕೊಂತೀನಿ. ಚಿಕ್ಕವ ಅಂತೂ ನನಗೆ ಬೆಂಡೆಕಾಯಿ ಪಲ್ಯನೂ ಬೇಡ ಅಮ್ಮ, ಮಶ್ರೂಮ್ ಬೇಡ, ಹಾಗಾಗಿ ಮೊಟ್ಟೆ ಪಲ್ಯ ಮಾಡ್ಕೊಟ್ಟೆ. ಮೊಟ್ಟೆ ಪಲ್ಯ ಮತ್ತೆ ದೋಸೆ ಎಲ್ಲ ತಿಂಡಿ ತಿನ್ಕೊಂಡು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಅಂದ್ರು. ನಾನು ಸ್ವಲ್ಪ ಊರಿಂದ ಬೆಣ್ಣೆ ತಂದಿದ್ರು, ಅದನ್ನ ಚೆನ್ನಾಗಿ ತುಪ್ಪ ಕಾಯಿಸಿ ನಾನು ಕಾಲೇಜಿಗೆ ಫಟಾಫಟ್ ಹೊರಟೆ. ಈಗಿರುತ್ತೆ ನಂದು ಮಾರ್ನಿಂಗ್ ರೂಟೀನ್. ಸಾಧಾರಣ ಬಿಸಿನೇ ಇರ್ತೀವಿ, ನಾನು ಅಂತಲ್ಲ, ಎಲ್ಲಾ ವರ್ಕಿಂಗ್ ಲೇಡೀಸ್ ಆಗಿರ್ಬೋದು ಅಥವಾ ಹೌಸ್ ವೈಫ್ ಆಗಿರ್ಬೋದು. ಯಾಕಂದ್ರೆ ಮನೇಲಿ ಹೊರಗಡೆ ಹೋಗೋರು ಇರ್ತಾರೆ ಇನ್ ಟೈಮಿಗೆ. ಹಾಗಾಗಿ ಎಲ್ಲಾ ಲೇಡೀಸ್ಗೂ ರೆಸ್ಪೆಕ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ.